ನಮಸ್ತೆ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್. ದೇವರೆಲ್ಲ ಸೇರಿ ಸೂರ್ಯ ಚಂದ್ರನನ್ನು ಸೃಷ್ಟಿಸಿದರು. ಸೂರ್ಯ ಚಂದ್ರರಿಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡೋರು, ಒಂದೇ ಹಾಸಿಗೆಯಲ್ಲಿ ಮಲಗೋರು. ಆಟ, ಊಟ, ಪಾಠ ಎಲ್ಲವೂ ಒಟ್ಟಿಗೆ. ಜಗಳ, ಕಿತ್ತಾಟ ಮಾಡುತ್ತಿರಲಿಲ್ಲ. ಒಳ್ಳೆಯ ಸ್ನೇಹಿತರಂತೆ ಬೆಳೆಯತೊಡಗಿದರು. ಅವರ ಆಟ ಪಾಠಗಳನ್ನು ಕಂಡು ದೇವರಿಗೆ ಸಂತೋಷವಾಯಿತು. ಹೀಗೆ ಒಂದು ದಿನ ದೇವರು ಸೂರ್ಯಚಂದ್ರರಿಗೆ ಮದುವೆ ಮಾಡಲು ಯೋಚಿಸಿದರು. ಮದುವೆಯಾಗಲು ಅವರಿಬ್ಬರಿಗೆ ಒಪ್ಪಿಗೆಯೇ ಎಂದು ಕೇಳಲಾಯಿತು. ಸೂರ್ಯ, ನನಗೇನು ಒಪ್ಪಿಗೆ, ಆದರೆ ಒಂದು ಷರತ್ತು ಎಂದ. ದೇವರು, ಮದುವೆಯಾಗಲು ಷರತ್ತೇ? ಏನದು ಎಂದು ಕೇಳಿದರು. ಅದು ಏನೆಂದರೆ, ನಾನು ಮತ್ತು ಚಂದ್ರ ಒಂದೇ ಹೆಣ್ಣನ್ನು ಮದುವೆಯಾಗುತ್ತೇವೆ. ಅದಕ್ಕೆ ಒಪ್ಪಿದರೆ ಮಾತ್ರ ಮದುವೆ, ಇಲ್ಲದಿದ್ದರೆ ಇಲ್ಲ ಎಂದು ಬಿಟ್ಟ ಸೂರ್ಯ. ಸೂರ್ಯನ ಮಾತಿಗೆ ಚಂದ್ರನು ಧ್ವನಿಗೂಡಿಸಿದ. ದೇವರಿಗೆ ದಿಕ್ಕೇ ತೋಚದಂತಾಯಿತು. ಎಂಥ ಯೋಚನೆ ಇವರಿಬ್ಬರದು! ಇವರಿಬ್ಬರನ್ನು ದೂರ ದೂರ ಮಾಡಬೇಕೆನಿಸಿತು. ತಲೆಯ ಮೇಲೆ ಕೈ ಹೊತ್ತು ಕುಳಿತ ದೇವರು ಇದಕ್ಕೆ ಏನಾದರೂ ಮಾಡಬೇಕೆಂದು ತನ್ನ ಸಹ ದೇವತೆಗಳನ್ನೆಲ್ಲ ಒಟ್ಟಾಗಿ ಕರೆದು ವಿಚಾರಿಸತೊಡಗಿದ. ಆಗ ಭೂಮಿ ದೇವರು, ನಾನು ಅವರಿಬ್ಬರನ್ನು ದೂರ ಮಾಡುತ್ತೇನೆ, ನಿನ್ನ ಚಿಂತೆ ಬಗೆಹರಿಸುತ್ತೇನೆ ಎಂದಳು. ದೇವರಿಗೆ ಸಂತೋಷವಾಯಿತು. ಅದೊಂದು ಕೆಲಸ ಮಾಡಿಬಿಟ್ಟರೆ ನಿನಗೆ ಬೇಕಾದುದನ್ನು ಕೊಡುತ್ತೇನೆ ಎಂದ. ಒಂದು ದಿನ ಸೂರ್ಯಚಂದ್ರ ಇಬ್ಬರು ಪರ್ವತದ ತುದಿಯಲ್ಲಿ ನಿಂತು ಮಾತನಾಡುತ್ತಿದ್ದರು. ಆಗ ಪರ್ವತದ ಬುಡದಲ್ಲಿ ನಿಂತ ಭೂಮಿ, ಓ ಚಂದ್ರ, ಸ್ವಲ್ಪ ಇಲ್ಲಿ ಬರುತ್ತೀಯಾ ಎಂದು ಕೂಗಿದಳು. ಚಂದ್ರ ಅಲ್ಲಿಂದಲೇ, ಏನು ಭೂಮಿ, ಏನು ಸಮಾಚಾರ ಎಂದ. ಭೂಮಿ ಕಿವಿ ಕೇಳಿಸದಂತೆ ನಟಿಸುತ್ತಾ, ಅಯ್ಯೋ ಕೇಳಿಸ್ತಿಲ್ಲ, ಇಲ್ಲೇ ಬಾರಪ್ಪ, ನಾನು ನಿನಗೆ ಏನೋ ಹೇಳಬೇಕು ಎಂದಳು. ಅದಕ್ಕೆ ಸೂರ್ಯ ಚಂದ್ರನಿಗೆ, ಅದೇನು, ಹೋಗಿ ಕೇಳಿಕೊಂಡು ಬಾ, ಪಾಪ ಯಾವತ್ತೂ ಕರೆಯದವಳು ಇವತ್ತು ಕರೆಯುತ್ತಿದ್ದಾಳೆ ಎಂದ. ಅದಕ್ಕೆ ಚಂದ್ರ ಕೆಳಗೆ ಇಳಿದು ಬಂದ. ಏನು ಭೂಮಿ, ಏಕೆ ಕರೆದೆ ಎಂದ. ಏನಿಲ್ಲ, ಸುಮ್ಮನೆ ನಿನ್ನನ್ನು ಹತ್ತಿರದಿಂದ ನೋಡಬೇಕೆನಿಸಿತು, ಅದಕ್ಕೆ ಕರೆದೆ ಅಷ್ಟೇ ಎಂದಳು ಭೂಮಿ. ಏನೋ ಹೇಳಬೇಕು ಅಂದೆ, ಅದೇನು ಹೇಳು ಎಂದ ಚಂದ್ರ. ಅಯ್ಯೋ ಏನಿಲ್ಲ, ನನಗೆ ಅದೇನೋ ಮರೆತೇ ಹೋಯಿತು ಎಂದು ಹೊರಟೇ ಬಿಟ್ಟಳು. ಚಂದ್ರ ಇವಳೊಬ್ಬಳು ಎಂದುಕೊಳ್ಳುತ್ತಾ ಸೂರ್ಯನಲ್ಲಿಗೆ ಬಂದ. ಸೂರ್ಯ, ಏನಂತೆ, ಭೂಮಿ ಏಕೆ ಕರೆದಳು ಎಂದು ಕೇಳಿದ. ಚಂದ್ರ, ಏನೂ ಇಲ್ಲ ಎಂದರು. ಸೂರ್ಯ, ಏನೋ ಹೇಳಬೇಕು ಅಂತಲೇ ಕರೆದಿದ್ದಾಳೆ, ನೀನು ಏನೂ ಇಲ್ಲ ಎನ್ನುತ್ತೀಯಾ, ನನ್ನಿಂದ ಏನು ಮುಚ್ಚಿಡುತ್ತಿದ್ದೀಯಾ, ಅದೇನು ಹೇಳು ಎಂದ ಬೇಸರದಿಂದ. ಅದಕ್ಕೆ ಚಂದ್ರ, ಏನಿಲ್ಲವೆಂದು ಎಷ್ಟು ಹೇಳಿದರೂ ಕೇಳದ ಸೂರ್ಯ, ನಾವಿಬ್ಬರು ಒಂದೇ ಎನ್ನುವಂತೆ ಇದ್ದವರು, ನಮ್ಮ ನಡುವೆ ನೀನು ಗುಟ್ಟು ಮಾಡಿಬಿಟ್ಟೆ, ಇಂದಿನಿಂದ ನಾವಿಬ್ಬರು ದೂರ ದೂರ ಎಂದು ಹೇಳಿ ಹೊರಟೇ ಬಿಟ್ಟ ಸೂರ್ಯ. ಚಂದ್ರನಿಗೆ ಬಹಳ ಬೇಸರವಾದರೂ ಏನು ಮಾಡುವಂತಿರಲಿಲ್ಲ. ಸೂರ್ಯಚಂದ್ರರು ದೂರ ದೂರವಾದುದನ್ನು ಕಂಡು ಖುಷಿಯಿಂದ ದೇವರು ಭೂಮಿಗೆ, ನೀನು ಏನು ಬೇಕು ಅದನ್ನು ಕೇಳು, ಕೊಡುತ್ತೇನೆ ಎಂದ. ಭೂಮಿ, ದೇವರೇ, ನಿನ್ನಂತೆ ನನಗೂ ಸೃಷ್ಟಿಸುವ ಶಕ್ತಿ ಕೊಡು. ಗಿಡ, ಮರ, ಪ್ರಾಣಿ, ಪಕ್ಷಿ, ಕೀಟ, ಬೆಟ್ಟ, ಗುಡ್ಡ, ಪರ್ವತ, ನದಿ, ಹೊಳೆ, ಸಮುದ್ರ ಹೀಗೆ ಎಲ್ಲವನ್ನು ಸೃಷ್ಟಿಸುವ ನಿನಗಿರುವ ಶಕ್ತಿಯನ್ನು ನನಗೆ ಕೊಡು ಎಂದು ಬೇಡಿದಳು. ಅದಕ್ಕೆ ದೇವರು, ಭೂಮಿ, ನಿನ್ನ ಬೇಡಿಕೆ ಅತಿಯಾಯಿತು. ಆದರೂ ಕೊಟ್ಟ ಮಾತಿನಂತೆ ನಾನು ನಿನಗೆ ಆ ಶಕ್ತಿಯನ್ನು ನೀಡುತ್ತೇನೆ. ಆದರೆ ಅದರ ಪರಿಣಾಮವನ್ನು ಅನುಭವಿಸುತ್ತೀಯ ಎಂದು ತಥಾಸ್ತು ಎಂದ. ಅಂದಿನಿಂದ ಭೂಮಿ ದೇವರಂತೆ ತಾನು ಸೃಷ್ಟಿಸುವ ಶಕ್ತಿಯನ್ನು ಪಡೆದಳು. ಅದರ ಜೊತೆಯಲ್ಲಿ ಭೂಕಂಪ, ಚಂಡಮಾರುತ, ಪ್ರವಾಹ, ಸುನಾಮಿ ಮೊದಲಾದ ದುಷ್ಪರಿಣಾಮಗಳನ್ನು ಎದುರಿಸುವಂತವಳಾದಳು. ಕೇಳಿದ್ರಲ್ಲ ವೀಕ್ಷಕರೇ, ಭೂಮಿ ಹೇಗೆ ಸೃಷ್ಟಿ ದೇವತೆಯಾದಳು ಎಂದು.